ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಟ್ರಿಗರ್ ಮಂಜು ಚಾನಲ್. ಇವತ್ತಿನ ಹೊಸ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಇದು ನನ್ನ ರೂಮು ನೋಡ್ತಾ ಇದ್ದೀರಲ್ಲ, ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. ಸೊ ಅಲ್ಲಿ ನಾವು ಮೀಟ್ ಮಾಡೋಣ, ಹೋಗ್ತಾ ಇಲ್ಲ ಅಂದಿವೆ. ಓಕೆ, ಬಾಯ್. ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಮೊದಲನೇದಾಗಿ ಟ್ರಿಗರ್ ಮಂಜು ಚಾನಲ್ಗೆ ಸ್ವಾಗತ. ಇವತ್ತಿನ ಹೊಸ ವಿಡಿಯೋದಲ್ಲಿ ಏನನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ, ಸ್ವಾಮಿ ಶನೇಶ್ವರ ಕಾಪಾಡಪ್ಪ, ಏನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ ಲೂಲು ಮಾಲ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ತುಂಬ ದಿನ ಆಯಿತು ಓಪನ್ ಆಗಿ, ಇದುವರೆಗೂ ಹೋಗಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾಯಿದ್ದೀನಿ. ನನ್ನ ರೂಮಿಂದ ನನ್ನ ಫ್ರೆಂಡ್ ರೂಮ್ ಹತ್ರ ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡನ್ನ ಕರ್ಕೊಂಡು ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ಇನ್ನು ಸರ್ಪ್ರೈಸ್ಗಳಿದೆ ಇಲ್ಲಿಂದ ಒಬ್ಬ ಫ್ರೆಂಡನ್ನ ಮೀಟ್ ಮಾಡಿ ಅಲ್ಲಿಂದ ಇನ್ನೊಬ್ಬ ಫ್ರೆಂಡನ್ನ ಮೀಟ್ ಮಾಡೋಕ್ಕಿದೆ. ಅದು ಯಾವ ಫ್ರೆಂಡು ಅನ್ನೋದು ಅಲ್ಲೋದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ಫಸ್ಟ್ನೇದಾಗಿ ಫಸ್ಟ್ ಫ್ರೆಂಡನ್ನ ಮೀಟ್ ಮಾಡೋಣ. ಸೊ ಮೇಲ್ಗಡೆ ಟಾಪಲ್ಲಿ ಕಾಣ್ತಾರಲ್ಲ ಗುಂಡಣ್ಣ, ಅವನೇ ನಮ್ಮ ಸ್ನೇಹಿತ. ಸೊ ಲೆಟ್ಸ್ ಗೋ. ಕಮ್ ನೋಡ್ತಾ ಇದ್ದಾನೆ, ಯಾರೊಂದು ಗೊತ್ತಾಗಿಲ್ಲ ಅವನಿಗೆ. ಅವನಿಗೆ ಹೆಲ್ಮೆಟ್ ಹಾಕ್ಕೊಂಡಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ. ಸೊ ಅದಕ್ಕೆ ಕನ್ಫ್ಯೂಷನ್ ಆಗಿದ್ದಾನೆ. ಓಕೆ, ಬರಲಿ ಅವನು. ಬೇಟೆ ಶುರು ಮಾಡೋಣ ಇವಾಗ. ನಮ್ಮ ಫ್ರೆಂಡ್ ಒಬ್ಬನ ಹತ್ತಿಸ್ಕೊಂಡು ಆಯಿತು ಕ್ರಾಂತಿ ಅಂತ. ಇವಾಗ ಇಲ್ಲಿಂದ ನಾವು ಸೀದಾ ಲೂಲು ಮಾಲ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಚೆಕ್ ಮಾಡಿದ್ರೆ 15 ಕಿಲೋಮೀಟ್ರ್ ಇದೆ. 15 ಕಿಲೋಮೀಟ್ರಿಗೆ ಹತ್ರ 40 ನಿಮಿಷ ತೋರಿಸ್ತಾ ಇದೆ ಲೊಕೇಶನು. ಇವತ್ತಿನ ಪಯಣ ನಮ್ಮದು ಲೂಲು ಮಾಲ್ ಕಡೆ. ಸೊ ನಾವು ಅಲ್ಲಿ ಹೋಗೋಣ, ದರ್ಶನ ಮಾಡ್ಬೇಕಂತ ಇವರು. ನಾವು ಮಾಡಾಯ್ತು ಆಲ್ರೆಡಿ. ದೇವರೇ ಕಾಪಾಡಪ್ಪ. ಯಾವ ಮಾಮನು ಪೊಲೀಸ್ನವರು ಹಿಡ್ಕೊಳ್ದವರು ಸಾಕು ನಮಗೆ, ಅಷ್ಟೇ. ಒಂದು ಹೆಲ್ಮೆಟಲ್ಲಿ ಹೋಗ್ತಿದ್ದೀವಲ್ಲ ಅದಕ್ಕೆ. ಸ್ನೇಹಿತರೆ, ನೀವೆಲ್ಲ ರೈಡಿಂಗ್ ಮಾಡಬೇಕಾದ್ರೆ ಸಿಂಗಲ್ ಹೆಲ್ಮೆಟ್ ಹೋಗಬೇಡಿ, ಡಬಲ್ ಹೆಲ್ಮೆಟ್ ಹೋಗಿ ಅಂತ ನಾನು ಹೇಳ್ತೀನಿ. ಇವತ್ತು ನಾವು ಮಾತ್ರ ಸಿಂಗಲ್ ಹೆಲ್ಮೆಟಲ್ಲಿ ಹೋಗ್ತಾಯಿದ್ದೀವಿ. ಯಾಕೆ ಅಂತಂದರೆ ಈವ್ನಿಂಗ್ ಆಗಿದೆಯಲ್ವಾ, ಯಾರು ಇರಲ್ಲ ಅನ್ನೋದಕ್ಕಿಂತ ಹೆಲ್ಮೆಟ್ ಸದ್ಯಕ್ಕಿಲ್ಲ ಅಂತ ಹೋಗ್ತಾಯಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ನಾವು ಇವಾಗ ನಾಗಸಂದ್ರದಿಂದ ಲೂಲು ಮಾಲ್ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಣ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಏನಾದರೂ ಮಾಡೋಕ್ಕಾಗೋದು, ಏನಾದರೂ ತೋರ್ಸೋಕ್ಕಾಗೋದು. ಏನಾದರೂ ಅಂದರೆ ಏನೋ ಒಂದು ವೀಡಿಯೋಗಳನ್ನೆಲ್ಲ ತೋರ್ಸೋಕ್ಕಾಗೋದು ಅಲ್ವಾ. ನಿಮ್ಮ ದಯ ನಮ್ಮ ಮೇಲೆ ಇರಲಿ. ವೀಡಿಯೋ ನೋಡ್ಬಿಟ್ಟು ಹಂಗೆ ಸ್ಕಿಪ್ ಮಾಡಿಬಿಡ್ಬಿಡಿ. ಕಂಪ್ಲೀಟ್ ವೀಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಬೋದು ನಾವು. ನೀವು ದಯಮಾಡಿ ಅದನ್ನು ಮಾಡಿದ್ರೆ ಉತ್ತಮ ನಮಗೆ. ಇವತ್ತು ನೋಡಿ ಕೆಲಸ ಮುಗಿಸ್ಕೊಂಡು ಇವತ್ತು ರಜೆ ಇತ್ತು. ಸೊ ಅದರಿಂದಾಗಿ ನಾನು ಲೂಲು ಮಾಲ್ ಕಡೆ ಹೋಗ್ತಾಯಿದ್ದೀನಿ ಅಷ್ಟೇ. ಇವತ್ತೊಂದು ವಾರ ಹೋಗ್ತಾ ಇರಲಿಲ್ಲ, ಯಾರೋ ಫ್ರೆಂಡ್ ಒಂದು ಒತ್ತಾಯದ ಮೇರೆಗೆ ಹೋಗ್ತಾಯಿದ್ದೀವಿ. ಇಲ್ಲ ಅಂದರೆ ಸೋಂಬೇರಿ ಥರ ರೂಮಲ್ಲೇ ಸಾಯ್ತಾ ಇರ್ತಿದ್ದೆ. ಸೊ ಬನ್ನಿ ಇವಾಗ ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಅದು ಏನೇನಿದೆ, ಏನೇನಿಲ್ಲ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದನ್ನ ಅಲ್ಲಿ ಹೋಗ್ಬಿಟ್ಟೆ ನೋಡೋಣ ನಾವು. ಸ್ವಲ್ಪ ಸ್ನೇಹಿತರೆ, ಇನ್ನೊಂದು ತಾವುಗಳು ಬೇಜಾರು ಮಾಡ್ಕೋಬಾರ್ದು. ನನ್ನ ಗಾಡಿ ಸ್ಕ್ರೀನ್ ಏನಾದ್ರು ಕಾಣ್ತಾ ಇದ್ದರೆ ಕಾಣಿಸಲ್ಲ. ಯಾಕೆ ಅಂತಂದರೆ ಸ್ಕ್ರೀನು ಹೊಗೆ ಹಾಕ್ಸ್ಕೊಂಡಿದೆ. ಮೊಬೈಲ್ ಸ್ಕ್ರೀನ್ ಮಾತ್ರ ಕಾಣುತ್ತೆ. ನೋಡಿ, ಐಕ್ಯದಿಂದ ಹೋಗ್ತಾಯಿದ್ದೀವಿ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಕಡೆಯಿಂದ ಹೋಗ್ತಾಯಿದ್ದೀವಿ. ಇಲ್ಲಿಂದ ಭಾರಿ ಒಂದು ಟ್ರಾಫಿಕ್ ಇರಬಹುದು, ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಅಲ್ಲಿ ಹೋಗೋಣ, ಸ್ವಲ್ಪ ನೋಡೋಣ. ಸುಮ್ಮನೆ ಇಲ್ಲೇ ಮಾತಾಡ್ಕೊಂಡು ಹೋದರೆ ನಿಮಗೂ ಬೇಜಾರು, ನಮಗೆ ಬೇಜಾರಾಗಲ್ಲ. ಯಾಕೆ ಅಂತಂದರೆ ಮಾತು ನಮ್ಮ ಬಂಡವಾಳ, ಅದರಿಂದ ನಮಗೆ ಬೇಜಾರಾಗಲ್ಲ. ನಮ್ಮ ಮಾತು ಕೇಳೋದು ನಿಮಗೆ ಬೇಜಾರಾದರೆ ಏನು ಮಾಡೋದು? ಏನೂ ಮಾಡೋಂಗಿಲ್ಲ. ನಾವು ಬೇಜಾರು ಮಾಡ್ಕೊಬಾರ್ದು ಅಷ್ಟೇ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ನಮಗೆ ಗೊತ್ತು. ಬೇಜಾರು ಮಾಡೋಷ್ಟು ಕೆಟ್ಟದಾಗೇನು ಮಾತಾಡಲ್ಲ ನಾವು. ಬನ್ನಿ ಅಲ್ಲಿಗೆ ಹೋಗೋಣ, ಮೀಟ್ ಮಾಡೋಣ. ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಏನು ಹೇಳೋದು, ಮಾತಾಡೋದು ಏನಿದೆ ಅದರಲ್ಲಿ ಅಲ್ವಾ? ಟ್ರಾಫಿಕ್ ಅಷ್ಟೇ, ಅದ್ರ ಬಗ್ಗೆ ಮಾತಾಡೋಕ್ಕೇನಿದೆ? ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಇದೆ, ವೆಹಿಕಲ್ ಜಾಸ್ತಿ ಇದೆ, ಅದಕ್ಕೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಲ್ವಾ?
ಹೌದು. ಆದರೆ ಯಾರಿಂದ ಆಗುತ್ತೆ, ಹೇಗಾಗುತ್ತೆ, ಏನಾಗುತ್ತೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆವಾಗ ಟ್ರಾಫಿಕ್ ಅನ್ನೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನೀವೇನಂತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಕೆಟ್ಟದಾಗ ಹಾಕ್ಬಿಟ್ರಪ್ಪ ಕಮೆಂಟ್ಸ್ ಎಲ್ಲ, ಆಮೇಲೆ ಕಮೆಂಟ್ ಹಾಕಿ ಅಂತ ತಕ್ಷಣ ಒಳ್ಳೆ ರೀತಿಯಲ್ಲಿ ಹಾಕಿ, ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತಲ್ವ ಅದರಿಂದ. ಓಕೆ ಪಾ, ಬೆಂಗಳೂರು ಯಾವ ಬಸ್ ಇದು? ಮರ್ಚೆಂಟ್ಸ್ ಅಂತ ಒಂದು ಬಸ್ಸು, ಡಿ ಬಸ್ ಹವಾ ನೋಡ್ರು. ಬಾಸ್ ಎಲ್ಲೋದ್ರು ಬಸ್, ಡಿ ಬಾಸ್ಗೆ ಜೈ ಅನ್ರಪ್ಪ ಒಂದ್ಸಲ ಎಲ್ಲರೂ. ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಎಲ್ಲರೂ. ನಾವಂತೂ ಡಿ ಬಾಸ್ ಫ್ಯಾನಪ್ಪ, ಅಪ್ಪಟ ಅಭಿಮಾನಿ. ಹಾಗಂತ ಹೇಳ್ಬಿಟ್ಟು ಎಲ್ಲೋ ತೋರಿಸ್ಕೋಬೇಕು ಹೇಳಬೇಕು ಅಂತಲ್ಲ, ನಮಗೆ ಬಾಸ್ ಮೇಲೆ ನಾವು ಬುದ್ಧಿ ಬಂದಾಗಿಂದಲೂ ಬಾಸ್ ಅಭಿಮಾನಿನೇ. ಅವ್ರ ಗುಣಕ್ಕೆ, ಅವ್ರು ಮಾಡೋ ಸಿನಿಮಾಕ್ಕೆ, ಅವ್ರು ಮಾಡೋವಂಥ ಹೆಲ್ಪ್ಗೆ, ಇದೆಲ್ಲದಕ್ಕೂ ನಾವು ಅಭಿಮಾನಿ ಅವರಿಗೆ. ಸೊ ನೀವು ಯಾರು ಅಭಿಮಾನಿ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ಫುಲ್ಲು ಜಾಮ್ ಆಗ್ಬಿಟ್ಟೈತೆ ಹಂಗೆ. ಅಲ್ಲಿ ಬೇರೆ ನಮ್ಮ ಫ್ರೆಂಡ್ಸ್ ಹೋಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಲ್ಲಿ, ಯಾವಾಗ ಬರ್ತಾರೆ ಇವರು ಅಂತ. ಅಲ್ಲಿ ನೋಡಿ ದೊಡ್ಡದಾಗೊಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಬ್ರಿಗೇಡ್ ಗೇಟ್ ವೇ ಅಂತ, ಅದು ಒರೇನ್ ಮಾಲು. ಒರೇನ್ ಮಾಲ್ಗೆ ಒಂದು ಸಲ ಹೋಗೋಣ ಸ್ನೇಹಿತರೆ ಅಲ್ವಾ? ಹೋಗಿದ್ದೀನಿ ನಾನು, ಆದರೆ ವೀಡಿಯೋ ಮಾಡಿಲ್ಲ. ಈಗ ಲೂಲು ಮಲ್ಗೂ ಹೋಗ್ತಾಯಿದ್ದೀನಿ, ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಬೇಕು ಒಳಗಡೆ ಅಲೋ ಮಾಡ್ತಾರೋ ಇಲ್ವೋ, ದೇವ್ರಣೆಗೂ ಗೊತ್ತಿಲ್ಲ. ಕ್ಯಾಮ್ರಾ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ತಗೊಂಡೆಂತೂ ಬಂದ್ಬಿಟ್ಟಿದ್ದೀನಿ. ಬಡ್ಡಿ ಮಕ್ಕಳು ಬಿಟ್ಬಿಟ್ರೆ ಸಾಕಪ್ಪ ದೇವ್ರೆ. ಬಂದಿದ್ದಕ್ಕೂ ಲಾಸ್ ಆಗಿಬಾರ್ದಲ್ಲ, ಆಮೇಲೆ ಲಾಭ ಆಗ್ಬೇಕು ಅಲ್ವಾ? ಏನಾದರೂ ಒಂದು ಮಾಡಿದ್ರೆ ಅದ್ರ ಲಾಭ ಇರ್ಬೇಕು. ಹಾಗಂತ ಎಲ್ಲದರಲ್ಲೂ ಲಾಭ ಹುಡ್ಕಕ್ಕೆ ಹೋಗ್ಬಾರ್ದು. ಕೆಲವೊಂದು ಲಾಭ ಆಗುತ್ತೆ, ಕೆಲವೊಂದು ನಷ್ಟ ಆಗುತ್ತೆ, ಅನುಭವಿಸ್ಬೇಕು ಅಷ್ಟೇ. ಅದು ಮನುಷ್ಯ ಧರ್ಮ. ಸೊ ಇವಾಗ ನಾವು ರಾಜಾಜಿನಗರದಲ್ಲಿ ಇದ್ದೀವಿ. ಹಿಂಗೆ ನಾನು ಅಂದ್ಕೊಂಡಿದ್ದೀನಿ ಏನು ವ್ಲಾಗ್ ಮಾಡೋದು ಅಂತ. ಆಲ್ರೆಡಿ ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 ತಿಂಗಳು ಆಗೋಯ್ತು ಸ್ನೇಹಿತರೆ. 3 ತಿಂಗಳು 4 ತಿಂಗಳು ಆಗೋಯ್ತು. ಆದರೂ ಅಭಿಮಾನಿಗಳ ಸಂಖ್ಯೆ ಅಲ್ಲ, ಅಭಿಮಾನಿಗಳು ಅಂತ ಹೇಳ್ಬಾರ್ದು, ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಭಾಳ ಕಮ್ಮಿ ಇದೆ ನಮ್ಮ ಚಾನಲಲ್ಲಿ. ಯಾಕೆ ಅಂತ ಅಂದರೆ ಮೇನ್ ಕಾರಣ ನಾನೇ ವೀಡಿಯೋಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡ್ತಾಯಿಲ್ಲ. ಯಾವ ರೀತಿ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅಂದರೆ, ಯಾರು ಮಾಡದೇ ಇರೋಂಥದ್ದು ನಾವು ಮಾಡಬೇಕು ಅಲ್ವಾ? ಆವಾಗ ಜನ ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇವಾಗ ಎಲ್ಲರೂ ಮಾಡ್ತಾರೆ, ಮನೇಲಿ ಅಡುಗೆ ಮಾಡ್ತಾಯಿದ್ದೀನಿ, ಮುದ್ದೆ ಮಾಡ್ತಾಯಿದ್ದೀನಿ, ಸಾರು ಮಾಡ್ತಾಯಿದ್ದೀನಿ, ಕೋಳಿ ಸಾರು ಮಾಡ್ತಾಯಿದ್ದೀನಿ, ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಅದನ್ನು ಎಲ್ಲರೂ ಮಾಡಿದ್ದಾರೆ. ನಾವು ಮಾಡೋದೇನು? ನಾವು ಅದನ್ನೇ ಮಾಡಿದ್ರೆ ಜನ ತುಬುಕ್ಕಂತ ಹೋಗಿತಾರೆ ಅಂತ ಹೇಳ್ಬಿಟ್ಟು ನಾನೇನು ಯೋಚನೆ ಮಾಡಿದೆ ಅಂದರೆ, ಇನ್ಮೇಲೆ ವಾರಕ್ಕೊಂತಾದರೂ ವೀಡಿಯೋ ಅಪ್ಲೋಡ್ ಮಾಡೋಣ, ಇಲ್ಲ ವಾರಕ್ಕೆ 2 ಆದರೂ ವೀಡಿಯೋ ಅಪ್ಲೋಡ್ ಮಾಡೋಣ. ಆದರೆ ಅದು ನಮ್ಮ ಬೆಂಗಳೂರಿನಲ್ಲಿರುವಂತಹ ಒಂದೊಂದು ಒಳ್ಳೊಳ್ಳೆ ದೇವಸ್ಥಾನಗಳ ಬಗ್ಗೆ ತೋರಿಸೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಯಾಕೆ ಗಾಡಿ ಹಿಂಗೆ ಡ್ಯಾನ್ಸ್ ಮಾಡ್ತೈತೆ ಗೊತ್ತಾಯ್ತಲ್ಲ, ಏರಿದೆಯಾ ಇಲ್ವೋ ಅಂತ. ಇರಲಿ ಪರವಾಗಿಲ್ಲ. ಸ್ವಲ್ಪ ನರ್ವಸ್ ಆಗಿದ್ದೀನಿ ವೀಡಿಯೋ ಮಾಡಬೇಕಾದ್ರೆ, ಸ್ವಲ್ಪ ನರ್ವಸ್ ಆಗ್ತೀನಿ ನಾನು. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾ ಎದುರಿಸೋದು, ಅಷ್ಟು ಸುಲಭನ ಅದು ಅಲ್ವಾ? ಕ್ಯಾಮ್ರಾ ಎದುರಿಸೋದು ಅಂದರೆ ಸುಲಭವಾದ ಮಾತಲ್ಲ. ನೋಡಿ ಇಲ್ಲಿ ಜೆಟ್ ಲ್ಯಾಗು, ಮೊನ್ನೆ ಕ್ಲೋಸ್ ಆಗಿತ್ತಲ್ಲ ಡಿ ಬಸ್ದು, ಪಾರ್ಟಿ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಮಾಡಿದ್ರಲ್ಲ. ಬಟ್ ಇದು ಒರೇನ್ ಮಾಲು. ಈ ಕಡೆ ನಿಮ್ಮ ನನ್ನ ಲೆಫ್ಟ್ ಸೈಡಲ್ಲಿರೋಂಥದ್ದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಲಾಸ್ಟ್ ಮಂತೆಲ್ಲ ಬಂದು ಹೋಗಿದ್ದೀನಿ. ಸೊ ಇದು ಒರೇನ್ ಮಾಲು, ಈ ಕಡೆ ಅದು. ಇವಾಗ ಇನ್ನೂ 5.5 ಕಿಲೋಮೀಟ್ರ್ ಇದೆ. ಎಷ್ಟು ನಿಮಿಷ? 15 ನಿಮಿಷ ತೋರಿಸ್ತಾ ಇದೆ. ನಾವು ಸ್ಟ್ರೈಟಾಗಿ ಕೆಳಗಡೆ ಹೋಗಬೇಕು. ಹೋಗೋಣ, ಓಕೆ ಅಂತಲೇ ಬಂದಿರೋದು ನಾವು. ಓಕೆ ನೋಡಪ್ಪ, ಬೆಂಗಳೂರಲ್ಲಿ ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ಗಳು, ಅಂಡರ್ ಪಾಸ್ಗಳು, ಅಂಡರ್ ಅಷ್ಟೇ, ಅಂಡರ್ ಪಾಸ್ಗಳು ಅಷ್ಟೇ. ಓಕೆ, ಮತ್ತೇನೋ ಮುಂದಕ್ಕೆ ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ. ಐ ಡೋಂಟ್
ನೋ ಸಾರಿ, ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ. ಓಕೆ, ಅಂಡರ್ ಪಾಸ್ನ ಪಾಸ್ ಮಾಡಿಕೊಂಡು ಹೊರಗಡೆ ಬಂದಾಗ ಏನಿದೆ ಏನಿದೆ ಏನೋ ಇದೆ ಈ ಜಗದಲ್ಲಿ ಏನೇನಿದೆ. ಸ್ನೇಹಿತರೆ, ನಮ್ಮ ಲೊಕೇಶನ್ಗೆ ನಾವು ಬಂದಿದ್ದೀವಿ ನೋಡಿ. ಇಲ್ಲಿ ಇಲ್ಲಿಂದ ಓಕೆ 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 ಲೂಲು ಮಾಲ್ಗೆ ಕೆಳಗಡೆಯಿಂದ ಅಂಡರ್ ಪಾಸ್ ಒಳಗಡೆ ಹೋಗಿ ಅಂತ ಇದೆ. ಸೊ ನಾವಿವಾಗ ಲೂಲು ಮಾಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ವೆಲ್ಕಮ್ ಟು ಲೂಲು ಮಾಲ್. ಹಬೀಬಿ ಕಮ್ ಟು ದುಬೈ ಅಲ್ಲ, ಲೂಲು ಮಾಲ್. ಹಬೀಬಿ ಕಮ್ ಟು ಲೂಲು ಮಾಲ್. ಲೂಲು ಮಾಲ್, ಎಸ್ ಎಸ್. ಓಹೋ, ಇದು ಕೀ ಲೈನಾ ಟೂ ವೀಲರ್ಗೆ? ನೋಡಿ ಸ್ನೇಹಿತರೆ, ನಮ್ಮ ಥರ ಬಂದ್ಬಿಟ್ಟು ರೋಡ್ ಮಧ್ಯೆ ನಿಲ್ಸ್ಕೊಬೇಡಿ. ಈ ಥರ ಸಿಂಗಲ್ ಲೈನಲ್ಲಿ ಲೂಲು ಮಾಲ್ಗೆ ಟೂ ವೀಲರ್ ಪಾರ್ಕಿಂಗೇ ಬೇರೆ ಇದೆ. ನಾವು ಹಂಗೆ ಹೋಗಬೇಕು. ಹಾಗೆ ಹೋಗೋಣ ಬನ್ನಿ, ನೋಡೋಣ. ಆದರೆ ಈ ಲೊಕೇಶನ್ ಪ್ರಕಾರ ನಾವೇನಾದ್ರು ಹೋಗ್ಬಿಟ್ರೆ ಸೀದಾ ಸರ್ಕಲ್ಗೆ ಹೋಗಿ ಹಿಂಗೆ ಬರಬೇಕಾಗುತ್ತೆ. ಇದೆಯಾ? ಎಷ್ಟು ಅವರ್ಗೆ 50 ರೂಪಾಯಿನಾ? ಹಾಂ, ಓಕೆ. ಇಲ್ಲ ಹೋಗ್ಲಾ? ಓಕೆ. ಹಾಂ, ನೋಡಿ ಸ್ನೇಹಿತರೆ, ಲೂಲು ಮಾಲಲ್ಲಿ ನೀವು ಎಷ್ಟೊತ್ತಾರು ನಿಲ್ಲಿಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಹೆಂಗಾರು ನಿಲ್ಲಿಸ್ಕೊಳ್ಳಿ, ಏನೇ ಮಳೆ ಬರಲಿ ಬಿಸಿಲೇ ಬರಲಿ ಎಲ್ಲಾದರೂ ನಿಲ್ಲಿಸ್ಕೊಳ್ಳಿ, 50 ರೂಪಾಯಿ ಕೊಟ್ಬಿಡಿ ಅಂತಾರೆ. ಸೊ ಇವಾಗ ಈ ಅಣ್ಣ ಕರಿತಾವಣೆ, ಅಣ್ಣವ್ರು ಕರಿತವ್ರೆ, ಇಲ್ಲಿ ನಿಲ್ಲಿಸಿ ಅಂತ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಓಕೆ, ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಆಯಿತು. ಲೂಲು ಮಾಲಲ್ಲಿದೆ. ಸ್ನೇಹಿತರೆ, ಇವಾಗ ನಾವು ನಮ್ಮ ಕರೆಕ್ಟಾರಾ? ಹಾಂ, ನಮ್ಮ ಒಂದು ಲೊಕೇಶನ್ಗೆ ಬಂದಿದ್ದೀವಿ. ಬಂದಿರೋ ಖುಷಿಲಿ, ಇದೇ ಖುಷಿಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಆಯಿತಾ? ಇವ್ರು ನೋಡಿ ನಮ್ಮ ಸ್ನೇಹಿತರು ಕ್ರಾಂತಿ ಅಂತ. ಇವರು ಹೈದ್ರಾಬಾದ್ನವರು, ಆದರೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ. ಇವ್ರಿಗೂ ಸಪೋರ್ಟ್ ಮಾಡಬೇಕು. ಕನ್ನಡ ಮಾತಾಡಿಸ್ತೀನಿ, ಒಳಗಡೆ ಮಾತಾಡ್ತೀನಿ ಅಯ್ಯೋ ಲೂಲು ಮಾಲ್ ಒಳಗಡೆ ಹೋದ್ಮೇಲೆ. ಸೊ ಇವಾಗ ನಾವು ಎಂಟ್ರಿ ಮಾಡೋಣ, ಬನ್ನಿ ಹೆಂಗಿದೆ ಅಂತ ನೋಡೋಣ. ಓ, ಇದೇನು ಗುರುದು? ಹೈಪರ್ ಮಾರ್ಕೆಟ್ ಲೂಲು ಮಾಲ್. ಏನು ಜನ ಜಾತ್ರೆಗೆ ಬಂದು ಹೋಯ್ತವ್ರಪ್ಪ ಇಲ್ಲೆಲ್ಲ. ಏನು ಐಟಮ್ ಖರೀದಿ ಮಾಡೋಕ್ಕೆ ಬರ್ತಾರಾ, ಸುಮ್ಮನೆ ತಿರ್ಗಕ್ಕೆ ಬರ್ತಾರಾ, ಒಂದು ಗೊತ್ತಿಲ್ಲ. ನಾನು ಏನು ಬಂದಿಲ್ಲ ತಗೊಳಕ್ಕೆ, ಸುಮ್ಮನೆ ಬಂದಿದ್ದೀನಿ ನೋಡೋಕ್ಕೆ. ಹಂಗೆ ನನ್ನಂಗೆ ಎಲ್ಲರೂ ಬಂದಿರ್ಬೇಕು ಮೋಸ್ಟ್ಲಿ ಅನ್ಕೋತೀನಿ ನಾನು. ಹೊಸ ಕ್ಯಾಮ್ರಾ ತಗೊಂಡಿದ್ದೀನಲ್ಲ ಆ ಖುಷಿಗೆ. ಇಲ್ಲೆಲ್ಲರೂ ಬಂದರೆ ಜನಕ್ಕೆಲ್ಲ ಒಂದು 200 ರೂಪಾಯಿ ಟಿಕೆಟ್ ಅಂತ ಹೇಳಿದ್ರೆ ಯಾರು ಬರ್ತಾ ಇರಲಿಲ್ಲ. ಫ್ರೀ ಇದೆ ಅಂತ ಹೇಳ್ಬಿಟ್ಟು ಜನ ಹಿಂಗೆ ಬಂದ್ಬಿಟ್ಟು ಜಾತ್ರೆಗೆ ಬಂದು ಕೂತ್ಕೊಂಡ್ಬಿಟ್ಟವ್ರೆ. ಇದೇನು ಒಳ್ಳೆ LED ಸ್ಕ್ರೀನ್ ಹಾಕಿದ್ದಾರೆ ನೋಡಿ. ಯಾಡ್ ಗಿಡ್ ಹಾಕ್ಬೇಕು ಅಂದರೆ ಇಲ್ಲಿ ಹಾಕ್ಸಿ ಕಾಸು ಕೊಟ್ಟು. ಸೊ ಈ ಥರ ಇದೆ ಲೂಲು ಮಾಲು ಈ ಥರ ಇದೆ. ಒಳಗಡೆ ಹೆಂಗಿದೆ ಗೊತ್ತಿಲ್ಲ, ನೋಡೋಣ. ಹಾಂ, ಇಲ್ಲ ಕ್ಯಾಮ್ರಾ ತೊಗೊಂಡೋಗ್ಬೋದಾ? ಮಾಡಿ ವೀಡಿಯೋ ಮಾಡೋಂಗಿಲ್ಲ? ವೀಡಿಯೋ ಏನಿಲ್ಲ ಸರ್. ಸ್ನೇಹಿತರೆ, ಇಲ್ಲಿ ಬಂದಿದ್ವಿ ಒಂದೇನೋ ಮಾಡೋಣ ಅಂತ. ನನ್ನ ಮಕ್ಕಳು ವೀಡಿಯೋ ಮಾಡೋಕ್ಕೆ ನನಗೆ ಬಿಡಲಿಲ್ಲ ಹೊರಗಡೆ. ಸೊ ಅದಕ್ಕೆ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಹೊರಗಡೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಸದ್ಯಕ್ಕಂತ ಇದ್ರು ವೀಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಏನು ಭಯ ಪಡಿಸ್ತಾರೆ ಗುರು, ಇಲ್ಲಿ ವಿಷಯ ಆಗ್ಬಿಟ್ಲು, ಅದು ನಾನು ಭಯ ಬಿದ್ದೋದೆ. ಈ ಥರ ಎಕ್ಸ್ಲೇಟರ್ ಇದೆ, ಇದ್ರ ಮೇಲೆ ಹತ್ಕೊಂಡು ಇವಾಗ ಸೀದಾ ಫಸ್ಟ್ ಫ್ಲೋರ್ ಬಂದ್ವಿ. ಈ ಥರ ಇದೆ ಮೇಲ್ಗಡೆಯಿಂದ. ಸದ್ಯಕ್ಕೆ ಸುಮ್ಮನೆ ಹಿಂಗೆ ಮಾಡ್ಬಿಡ್ತೀವಿ ಸ್ನೇಹಿತರೆ, ಫಾಸ್ಟಾಗಿ. ಆಮೇಲೆ ಮಾಡಕ್ಕೆ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ, ನಮ್ಮ ಹೆಲ್ಮೆಟ್ ಗತಿ ಹಿಂಗಾಗ್ಬಿಟ್ಟೈತೆ. ಅದ್ರ ಹಿಂದೆ ಕೂತಿರೋಂಥ ವ್ಯಕ್ತಿ ಯಾರು ಅಂತಂದರೆ ಅದನ್ನ ಮುಂದೆ ಹೇಳ್ತೀನಿ. ಕ್ರಿಯೇಟಿವಿಟಿ ಮನುಷ್ಯ ಅವರು. ಇವ್ರು ಗೊತ್ತಲ್ಲ, ಆಂಧ್ರ ಪ್ರದೇಶ ಕನ್ನಡಿಗ ಅವರು. ಇವಾಗ ಕರ್ನಾಟಕ, ತೆಲಂಗಾಣ ಕನ್ನಡಿಗ ಏನ ಬೈ? ಎಸ್, ಹೇಳಿ ಕನ್ನಡದಲ್ಲಿ ಒಂದು ಮಾತಾಡಿ. ಹಾಯ್ ಸ್ನೇಹಿತರೆ. ಮಾತಾಡಿ ಇಲ್ಲಿ ನೋಡ್ಕೊಂಡು ಮಾತಾಡಿ. वो हेल्प कर रहा, क्या बोल रहा?
ಎಲ್ಲರೂ ಚೆನ್ನಾಗಿದ್ದೀರಾ ಹಾಂ थोड़ा बोल रहे तो मैं ऐसा बोल दूँ तू कन्नड़ में बोल तो मैं बोल ನಾನು ಹೇಳ್ತೀನಿ ನಾನು ಇವಾಗ बसे बसे ಏ बसे में दो लाइन ನೀವು ಮಾತಾಡ್ಬೇಕಾಗಿರೋದು ಅದಲ್ಲ ಮೇಯ್ನು. ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಹುಡುಗ ತುಂಬ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ಹೇಳಿ थोड़ा टाइम होता उसको ಹಿಂಗೆ ಹಿಂಗೆ ತಿರ್ಸಿದ್ರೆ ಯಾರಿದ್ದಾರೆ? ಯಾರಿದು? ಮುಂದೆ ನಿಮ್ಮ ಮುಂದೆ ಹೆಸರು? ಗೊತ್ತಾಗುತ್ತೆ. ಎಲ್ಲಿಂದ ಬಂದ್ರಿ? ನಾವ ನಮ್ಮೂರಿಂದ ಓಕೆ, ನಿಮ್ಗೆ ಹೇಳಿದ್ನಲ್ಲ ಈ ವ್ಯಕ್ತಿ ಯಾರು ಅಂತಂದ್ರೆ ಇವ್ರ ತಮ್ಮ ನೋಡಿ. ನಾನು ಅವ್ರ ಅಕ್ಕ. ಇವರು ಅವ್ರ ಅಕ್ಕ. ಓಕೆ, ಹೇಳಮ್ಮ ಏನೊಂದೆರಡು ಮಾತಾಡಿ ನಮ್ಮ ಚಾನಲ್ ಬಗ್ಗೆ. ಆ, ನಿಮ್ಮ ಚಾನಲ್ ಇವಾಗ ಹೊಸದಾಗಿರೋದ್ರಿಂದ ಹೊಸ ಪ್ರತಿಭೆಗಳಿಗೆ ಸಹಕರಿಸಿ, ಹಾಂ ಎಲ್ಲರೂ ಸಪೋರ್ಟ್ ಮಾಡಿ, ಹಾಂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್. ಹಂಗಂತ ಹೇಳ್ಬಿಟ್ರಿ. ಏನಿಲ್ಲ, ಧನ್ಯವಾದಗಳು.